ನಮಸ್ಕಾರ. ಮನಿ ಈಸ್ ಹ್ಯಾಪಿನೆಸ್ ನೋಡ್ತಿರುವಂತಹ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಇವತ್ತಿನ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ಇನ್ನು ಪ್ರತಿ ಬಾರಿ ನಾನು ಆಲ್ರೆಡಿ ಒಂದು ಎಪಿಸೋಡ್ ಆಯಿತು ಅಂದ್ಕೊಳ್ತೀನಿ, ಪೋಸ್ಟ್ ಸ್ಪೆಷಲ್ ಬಿಸ್ನೆಸ್ ವರ್ಕ್ಶಾಪ್. ಆ ಗುಂಗಿಂದ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ. ಎಷ್ಟು ಟಾಸ್ಕ್ಸ್ ಕೊಟ್ಟಿದ್ದಾರೆ ಗುರುಗಳು ಅಂದರೆ, ಪ್ರತಿದಿನ ಬಿಸ್ನೆಸ್ ಮಾಡೋದಕ್ಕಾಗಿರ್ಬೇಕು, ಹೊಸ ಬಿಸ್ನೆಸ್ ಹುಡ್ಕೋದಕ್ಕಾಗಿರ್ಬೋದು, ಅಥವಾ ಪ್ರತಿದಿನ ನಮ್ಮ ಅರ್ನಿಂಗನ್ನು ಡಬಲ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಬೋದು ಅನ್ನೋದನ್ನು ಪ್ರತಿದಿನ ಒಂದೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇನ್ನು ಯಾವ ಶೂಟ್ ಬಂದರೂ ಅದೇ ಗುಂಗಲ್ಲೇ ಇರ್ತೀನಿ ನಾನು. ಎನಿವೇಸ್, ಅದೇ ಗುಂಗಲ್ಲಿ ಕಮಿಂಗ್ ಟು ಅಪ್ಕಮಿಂಗ್ ಫೌಂಡೇಶನ್ ವರ್ಕ್ಶಾಪ್ January 28ನೇ ತಾರೀಕಿದೆ. ಅವ್ರಿಗೂ ಕೂಡ ಒಂದಷ್ಟು ಟಾಸ್ಕ್ ಇದೆ. 3 ವಿಳೆದೆಳೆಗಳನ್ನ ತಗೊಂಡು ಬರಬೇಕು ಅಂತ ಹೇಳಿದ್ದೀವಿ. ಆ್ಯಂಡ್ ಬರೋರಿಗೆಲ್ಲ ಬಂಪರ್ ಕೊಡುಗೆ, ಸ್ಪೆಷಲ್ ಆಫರ್ ಈ ಕ್ಲಾಸ್ಗೆ ಮಾತ್ರ. ಈ ಕ್ಲಾಸಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿಗೆ ಮಾತ್ರ. ನೆಕ್ಸ್ಟ್ ಕ್ಲಾಸಿಂದ ಪೇಯ್ಡ್ ಇರುತ್ತೆ. ಸೊ ಈ ಕ್ಲಾಸಿಗೆ ಬರೋರಿಗೆ ಮಾತ್ರ ಮನಿ ಈಸ್ ಹ್ಯಾಪಿನೆಸ್ನ ಮನಿ ಡೈರಿ 2024 ಸ್ಪೆಷಲ್ ಡೈರಿ ನಿಮಗೆ ಕಾಂಪ್ಲಿಮೆಂಟರಿ ಸಂಪೂರ್ಣ ಉಚಿತವಾಗಿ ಸಿಗ್ತಾ ಇದೆ. ಗರುಡ ಪುರಾಣ ಬಗ್ಗೆ ಒಂದಷ್ಟು ಮಾಹಿತಿ ತುಂಬ ಆನ್ ರಿಕ್ವೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಜನ ಕೇಳಿದ್ರು ಎಪಿಸೋಡ್ ನೋಡಿ. ಸೊ ಮುಂದಿನ ಕ್ಲಾಸಸ್ಸಲ್ಲಿ ಬರೋರಿಗೆ ಗರುಡ ಪುರಾಣದ ಬಗ್ಗೆ ಇನ್ನೊಂದಷ್ಟು ಸ್ಪೆಷಲ್ ಕುತೂಹಲಕಾರಿ ಮಾಹಿತಿ ಗುರುಜಿ ತಿಳಿಸ್ಕೊಡ್ತಾರೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ತುಂಬ ಜನ ರಿಜಿಸ್ಟ್ರೇಷನ್ಸ್ ತುಂಬ ಸ್ಪೀಡಾಗಿ ಆಗ್ತಾ ಇದೆ. ಅದರಲ್ಲೇ ನಮಗೆ ಗೊತ್ತಾಗುತ್ತೆ ಎಷ್ಟೊಂದು ಜನಕ್ಕೆ ಸ್ವಂತ ಮನೆ ಕಟ್ಟಬೇಕು ಅನ್ನೋ ಆಸೆ ಇದೆ ಅಂತ. ಎಷ್ಟೋ ಜನ ದುಡ್ಡೆಲ್ಲ ಕೂಡಿಟ್ಟು ಎಲ್ಲ ಮಾಡಿ ಇನ್ನೂ ಸ್ವಂತ ಮನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರಲ್ಲ. ಆದರೆ ನಿಮಗೆ ಗೊತ್ತಾ, ತುಂಬಾ ಸುಲಭ. ಬಟ್ ಪ್ರೊವೈಡೆಡ್ ಒಂದಷ್ಟು ಟಿಪ್ಸ್ ಫಾಲೋ ಮಾಡಬೇಕು. ಒಂದು ನಮಗೆ ಗುರೂಜಿ ಅಂತ ಮಾರ್ಗದರ್ಶಕರು ಬೇಕು. ಅವ್ರ ಕಡೆಯಿಂದ ಒಂದಷ್ಟು ಟೆಕ್ನಿಕ್ ಸಿಗಬೇಕು. ಅದೆಲ್ಲ ನಮಗೆ ಸಿಕ್ಕಿದ್ರೆ ಸ್ವಂತ ಮನೆ, ಅದು ಬೆಂಗಳೂರಂತಹ ಸಿಟಿನಲ್ಲೇ ನಾವು ಮಾಡ್ಕೊಳ್ಳೋದು ತುಂಬಾ ಸುಲಭ ಇದೆ. ಯಾರ್ಯಾರು ಸ್ವಂತ ಮನೆ ಕಟ್ಕೊಳ್ಬೇಕು ಅತಿ ಶೀಘ್ರದಲ್ಲಿ ಅಂತ ಆಸೆ ಇದೆ, ಮಿಸ್ ಮಾಡದೆ ಮುಂದಿನ ಕ್ಲಾಸಸ್ಗೆ ಬರಬೇಕು. ಈ ಕೂಡಲೇ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ವೆಲ್ಕಮ್ ಮಾಡೋಣ ನಮ್ಮೆಲ್ಲರ ಪ್ರೀತಿಯ ಆತ್ಮೀಯ ಗುರುಗಳು, ದುಡ್ಡಿನ ದ್ರೋಣಾಚಾರ್ಯರು ಶ್ರೀ ಅನಂತ ವಿಶ್ವಾಚಾರ್ಯ ಗುರುಗಳನ್ನ. ಗುರುಗಳೇ ನಮಸ್ತೆ. ನಮಸ್ತೆ ಲಕ್ಷ್ಮಿ, ಮತ್ತೆ ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್, ಅಹಂ ಬ್ರಹ್ಮಸ್ಮಿ. ಎಸ್ ಗುರುಗಳೇ, ಸೊ ನೆಕ್ಸ್ಟ್ ಕ್ಲಾಸ್ಗೆ ಬರೋರಿಗೆ ಸ್ವಂತ ಮನೆ ಕಟ್ಟಿಸ್ಕೊಳ್ಬೋದು. ಅದು ಎಲ್ಲರಿಗೂ ಭಯ ಇರುತ್ತೆ, ಸ್ವಂತ ಮನೆ ನನ್ನ ಕೈಲಿ ಆಗುತ್ತಾ ಏನು ಅಂತ. ಬಟ್ ನೀವು ಹೇಳಿದಾಗೆ ತುಂಬ ಸುಲಭ. ಪ್ರೊವೈಡೆಡ್ ಒಂದಷ್ಟು ಮಾರ್ಗದರ್ಶನ ಬೇಕು, ಟಿಪ್ಸ್ ಫಾಲೋ ಮಾಡಬೇಕು, ಟೆಕ್ನಿಕ್ಸ್ ಫಾಲೋ ಮಾಡಬೇಕು. ಸೊ ಎಲ್ಲರೂ ರೆಡಿಯಾಗಿದ್ದಾರೆ. ಅದೇ ಒಂದು ಹುಮ್ಮಸ್ಸಿನಲ್ಲಿ ಬರ್ತಾ ಇದ್ದಾರೆ ಕ್ಲಾಸಸ್ಗೆ. ಸೊ ಇದೇ ವಿಚಾರ ಅಂತ ಬಂದಾಗ ಗುರುಗಳೇ, ಎಲ್ಲದಕ್ಕೂ ಬೇಕಾಗಿರೋದು ಹಣ. ಸೊ ಹಣ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಯಾವ ರೀತಿ ವಿಶ್ವದಿಂದ ಹಣವನ್ನು ಆಕರ್ಷಿಸಬಹುದು ಅಂತ ನೀವು ಸಾಕಷ್ಟು ಟೆಕ್ನಿಕ್ಸು, ಅಫರ್ಮೇಷನ್ಸು, ಕ್ಲಾಸ್ ಕಂಡಕ್ಟ್ ಮಾಡ್ತೀರಾ, ವಿಡಿಯೋಸಲ್ಲಿ ಹೇಳ್ತಾ ಬರ್ತೀರಾ. ಅದ್ರ ಜೊತೆಗೆ ಹಣ ಬಂದಷ್ಟು ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ನಮಗೂ ಕೂಡ ಒಂದಷ್ಟು ಗುಣಗಳಿರಬೇಕು ಅಂತ. ಇದೇ ಪ್ರಶ್ನೆ ನಾನು ಕಳೆದ ಒಂದು ಎಪಿಸೋಡಲ್ಲಿ ಕೇಳಿದಾಗ ನೀವು ಹೇಳಿದ್ರಿ ಆ ಥರ ತುಂಬಾ ಗುಣಗಳು ಇರಬೇಕು ನಮಗೆ. ಅದರಲ್ಲಿ ಮೊದಲನೇದು ಆ್ಯಟಿಟ್ಯೂಡ್ ಅಂತ. ಅದ್ಭುತವಾಗಿ ಆ್ಯಟಿಟ್ಯೂಡ್ ಬಗ್ಗೆ ಮಾತಾಡಿದ್ರಿ. ಸೊ ಅದನ್ನು ಕಂಟಿನ್ಯೂ ಮಾಡ್ತಾ ಇವತ್ತಿನ ಎಪಿಸೋಡಲ್ಲಿ ಇನ್ಯಾವುದಾದ್ರೂ ಒಂದು ಗುಣ. ಯಾಕಂತಂದ್ರೆ ತುಂಬಾ ಜನ ಫಾಲೋವರ್ಸ್ ಇದ್ದಾರೆ ಇವಾಗಲೇ. ನೀವು ಹೇಳಿರುವಂತಹ ಎಲ್ಲ ಟಿಪ್ಸ್ನ ಟೆಕ್ನಿಕ್ಸ್ನ ಫಾಲೋ ಮಾಡ್ತಾ ಇದ್ದಾರೆ, ಅಫರ್ಮೇಷನ್ ಫಾಲೋ ಮಾಡ್ತಾ ಇದ್ದಾರೆ, ಬುಕ್ಸ್ ಬರೀತಾ ಇದ್ದಾರೆ. ಸೊ ಇದ್ರ ಜೊತೆಗೆ ನಮ್ಮಲ್ಲಿ ಕೂಡ ಕೆಲವು ಗುಣಗಳಿರ್ಬೇಕಲ್ವಾ? ಸೊ ಇವತ್ತು ಯಾವುದಾದ್ರೂ ಆ ಥರ ಒಂದು ಗುಣದ ಬಗ್ಗೆ ಹೇಳಿ ನಮಗೆ. ಖಂಡಿತ ಲಕ್ಷ್ಮಿ. ಮೊದಲಿಗೆ ಮನೆ ಕಟ್ಟೋದ್ರ ಬಗ್ಗೆ ತುಂಬ ಕುತೂಹಲ ಎಲ್ರಿಗೂ ಇದೆ, ಆಮೇಲೆ ತುಂಬ ಆಸೆನೂ ಇರುತ್ತೆ. 2 ಸತ್ಯಗಳು ಇದರಲ್ಲಿ ತಿಳ್ಕೊಬೇಕು. ಒಂದು, ಈ ಮನೆ ಇಲ್ಲಿ ಶಾಶ್ವತವಲ್ಲ ಅಂತ ಗೊತ್ತಿರಬೇಕು. ಸೊ ಇದು ಗೊತ್ತಿದೆ ಅಂತ ನಾನು ಭಾವಿಸ್ತೇನೆ. ಆದರೆ ಇಲ್ಲಿ ಮನೆ ಕಟ್ಟದೇ ಇದ್ದರೆ ಅಲ್ಲಿನೂ ಮನೆ ಕಟ್ಟಲಿಕ್ಕಾಗಲ್ಲ ಅಂತ ನಿಮಗೆ ಗೊತ್ತಿರಲಿ. ಸೊ ಏಕಪ್ಪ ಅಂತಂದರೆ, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು, ಕೂಡಲ ಸಂಗಮ ದೇವ. ಅದಕ್ಕೋಸ್ಕರ ನೀವು ಅನ್ಕೋಬೋದು, ಟೆಂಪ್ರರಿ ಬಿಡ, ಇಲ್ಲೇನಕ್ಕೆ ಬೇಕೆಲ್ಲ, ನಾನು ಹಣನೂ ಬೇಡ, ಆಸ್ತಿನೂ ಬೇಡ, ಅಂತಸ್ತು ಬೇಡ, ಐಶ್ವರ್ಯನೂ ಬೇಡ, ಇವತ್ತಿರ್ತೀವಿ ನಾಳೆ ಹೋಗ್ತೀವಿ, ಏನಕ್ಕೆ ಬೇಕು ಅಂತ ಅನ್ಕೋಬೋದು. ಅಲ್ಲೋದಾಗ ದೇವ್ರು ಹೇಳ್ತಾರೆ, ಒಂದು ಒದಿತಾರೆ, ಒದ್ದು ಅಲ್ಲೇ ಮನೆ ಕಟ್ಟಿಲ್ಲ, ಇಲ್ಲಿ ಮನೆ ಎಲ್ಲಿದೆ ನಿನಗೆ, ಇಲ್ಲೇನಕ್ಕೆ ಬಂದಿದ್ದೀಯಾ, ಕರೆಕ್ಟ್, ಅಲ್ಲೂ ಜಾಗ ಸಿಗೋದಿಲ್ಲ. ಹಾಗಾಗಿ ನಾನು ಅದಕ್ಕೆ ಪದೇ ಹೇಳ್ತಿರ್ತೇನೆ, ಸಕಲವನ್ನು ಎಂಜಾಯ್ ಮಾಡಿ, ಎಲ್ಲವನ್ನೂ ಅನುಭವಿಸಿರ್ಬೇಕು. ಅನುಭವಿಸಿ ನಾವು ಯಾವತ್ತೋ ಒಂದಿನ ನಾವು ಹೋಗ್ತಿರ್ತೀವಲ್ವ, ಹೋಗೋ ಟೈಮ್ ಬರುತ್ತೆ, ಹೋದಾಗ ಶಾಂತಿಯಿಂದ, ಖುಷಿಯಿಂದ, ಒಂಥರ ಸಮಾಧಾನದಿಂದ ಹೋಗ್ತೀವಲ್ವ, ಆವಾಗ ಮಾತ್ರ ಅಲ್ಲಿ ಮನೆ ಓಪನ್ ಇರುತ್ತೆ ನಮಗೆ. ಎಲ್ಲಿ ತನಕ ನಮ್ಗೆ ಸಮಾಧಾನ ಇರಲ್ವ. ಈಗ ನೋಡಿ, ನಿಮಗೆ ಮನೆ ಇಲ್ಲ ಅಂದ್ಕೊಳ್ಳಿ, ನಿಮ್ಗೆ ಸಮಾಧಾನ ಸಿಗಲ್ಲ ರೀ. ಯು ರಿಲಿ ಫೀಲ್ ಸೋ ಆಕ್ವರ್ಡ್ ಅಲ್ವಾ? ಬಾಡಿಗೆ ಮನೆಯಲ್ಲೇ ಇರೋದು ಶಾಶ್ವತವಾಗಿ ಜೀವನ ಪೂರ್ತಿ. ಸೊ ಹಾಗಾಗಿ ಹೊರಗಿನಲ್ಲೇ ಇದ್ಬಿಡ್ತೇವೆ. ಸೊ
ಬಟ್ ಸ್ವಂತ ಮನೆ ಕಟ್ಕೋಬೇಕು. ಎಲ್ಲರೂ ಕಟ್ಟಬೇಕು. ಸೊ ಅದು ಡ್ರೀಮ್ ಹೌಸ್ ಬೇರೆ ಅಂದರೆ ಡ್ರೀಮ್ ಅಂತೀವಿ ನೋಡಿ, ಅದಕ್ಕೆ ಕನಸು ಅಲ್ವಾ. ಸೊ ಹಾಗಾಗಿ ಹೆಸ್ರುಗಳು ರೆಡಿ ಮಾಡ್ಕೊಳ್ಳಿ. ನಾನು ವರ್ಕ್ಶಾಪಲ್ಲಿ ಕೇಳ್ತೇನೆ ನಿಮ್ಮ ಮನೆಗೆ ಯಾವ ಹೆಸರಿಟ್ಟಿರ್ತೀರ ಅಂತ ನಾನು ಖಂಡಿತವಾಗ್ಲೂ ಕೇಳ್ತೇನೆ. ಓಕೆ, ಸೊ ದಟ್ಸ್ ಪಾಯಿಂಟ್ ನಂಬರ್ 1 ಲಕ್ಷ್ಮಿ. ಇವತ್ತು ನೀವು ಕೇಳಿದ ಪ್ರಶ್ನೆಗೆ ಒಂದು ಕತೆ ಹೇಳ್ತೇನೆ. ಯೂಟ್ಯೂಬಲ್ಲಿ ನನಗೆ ತುಂಬ ಖುಷಿ ಏನು ಗೊತ್ತಾ, ಹೆಚ್ಚು 15-20 ನಿಮಿಷದಲ್ಲಿ ಏನೋ ಜಾಸ್ತಿ ಹೇಳ್ಬಿಟ್ರೆ ಅರ್ಥ ಆಗೋದಿಲ್ಲ. ಸೊ ಹಾಗೆ ಕಡಿಮೆ ಹೇಳಿದ್ರೂ ಇನ್ನೂ ಸ್ವಲ್ಪ ಅರ್ಥ ಆಗೋದಿಲ್ಲ. ಬಟ್ ಕತೆ ಮೂಲಕ ಹೇಳಿದಾಗ ಎಲ್ರಿಗೂ ಅರ್ಥ ಆಗುತ್ತೆ ಅಂತ ಒಂದು ಭಾವನೆ ಅಷ್ಟೇ. ಒಂದು ಸಲ ಲಕ್ಷ್ಮಿ ಇಂದ್ರನಿಗೆ ಕೋಪ ಬಂದ್ಬಿಡುತ್ತೆ ಲಕ್ಷ್ಮಿ ಎಲ್ಲ ರೈತರ ಮೇಲೆ. ಅದೇಕೋ ಸಿಟ್ಟು ಮಾಡ್ಕೊಂಬಿಡ್ತಾನೆ. ಸಿಟ್ಟು ಮಾಡ್ಕೊಂಡು ಒಂದು ಶಾಪ ಕೊಟ್ಬಿಡ್ತಾನೆ. ಇನ್ನು 12 ವರ್ಷಗಳ ಕಾಲ ಮಳೆ ಬರೋದಿಲ್ಲ ಮತ್ತು ಬೆಳೆ ಬೆಳೆಯೋದಕ್ಕೆ ಬಿಡೋದಿಲ್ಲ, ಆಗೋದಿಲ್ಲ. ನೀವೇನೇ ಮಾಡಿ ಮಳೆ ಬರಲ್ಲ, ಬೆಳೆನೂ ಆಗಲ್ಲ ಅಂತ ಶಾಪ ಕೊಟ್ಬಿಡ್ತಾನೆ. ಇದನ್ನು ನಿಧಾನವಾಗಿ ಹಾಗೆ ಪರಮಾತ್ಮ ಶಿವ ಇದ್ದಾರಲ್ವ, ಶಿವನ ಹತ್ರ ಹೋಗ್ಬಿಟ್ಟು ಹೇಳ್ಕೊಟ್ಬಿಡ್ತಾನೆ. ಯಾರಾದರೂ ನಿನ್ನ ಹತ್ರ ಬಂದ್ರೂ ಮಳೆ ಸುರಿಸ್ಬಾರ್ದು, ಯಾಕಂದರೆ ಶಿವನಿಗೆ ಎಲ್ಲ ಅಧಿಕಾರನೂ ಇರುತ್ತೆ. ಇಂದ್ರ ಹೋಗಿ ಹೇಳ್ಕೊಟ್ಬಿಡ್ತಾನೆ ಶಿವನಿಗೆ. ಈಗ ಇಲ್ಲಿ ಭೂಲೋಕದಲ್ಲಿ ಎಲ್ಲ ರೈತರು ಪ್ರಾರ್ಥನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ, ಕೇಳ್ಕೊಳ್ತಾರೆ, ನಮ್ಮದೇನೇ ತಪ್ಪಿದರೆ ಕ್ಷಮಿಸ್ಬಿಡಿ, ನಮ್ಗೆ ಮಳೆ ಇಲ್ದಿದ್ರೆ ನಾವು ಹೇಗೆ ಜೀವನ ಮಾಡೋದು, ಊಟ ಎಲ್ಲಿ. ಇದು ಈ ಕಾಲದಲ್ಲೆಲ್ಲ ಆ ಕಾಲದಲ್ಲಿ ನಡೆದಿರೋದು. ಆವಾಗ ಈ ರೀತಿ ಸಿಟಿಗಳು ಆ ರೀತಿ ಎಲ್ಲ ಏನಿಲ್ಲ, ಏನೋ ಬೆಳಿಬೇಕು ತಿನ್ನಬೇಕು ಅಷ್ಟೇ. ಆಗ ಇವರೆಲ್ಲ ರೈತರು ಶಿವನ ಹತ್ರ ಹೋಗ್ತಾರೆ. ಶಿವನ ಹತ್ರ ಹೋಗಿ ಕೇಳ್ಕೊಳ್ತಾರೆ. ಆಗ ಶಿವ ಹೇಳ್ತಾನೆ, ನಾನೇನಪ್ಪ ಮಾಡಲಿ, ನನ್ನ ಹತ್ರ ಅಧಿಕಾರ ಇತ್ತು ಸರಿ, ಬಟ್ ಇಂದ್ರ ಬಂದು ನನಗೆ ಹೇಳಿ ಅವರು ದೇವರೇ ಕನ್ವಿನ್ಸ್ ಮಾಡಿದ್ದಾರೆ, ನಾನು ಮಾಡಲಿಕ್ಕಿಲ್ಲ ನಾನು. ಸೊ ಅಂತಂತ ಹೇಳ್ತಾರೆ. ಮತ್ತು ಎಲ್ಲ ರೈತರು ಇಂದ್ರದೇವ್ರ ಹತ್ರ ಹೋಗ್ತಾರೆ. ಇಂದ್ರನ ಹೇಳ್ತಾನೆ, ನೋಡಪ್ಪ ನಾನು ಹೇಳ್ಬಿಟ್ಟಿದ್ದೇನೆ ಶಿವನಿಗೆ, ಶಿವ ಅವನ ಡಮರುಗನ ಹೊಡಿದ್ರೆ ಮಾತ್ರ ಮಳೆ ಬರುತ್ತೆ. ಅವನ ಡಮರುಗ ಹೊಡಿಬೇಕು, ನೀವು ಹೋಗಿ ಕೇಳ್ಕೊಳ್ಳಿ ಅವನು ಬೇಕಾದರೆ. ಮತ್ತೆ ಹೋಗ್ತಾರೆ, ಬಟ್ ಶಿವ ಏನು ಕೊಡ್ಲಿಕ್ಕೆ ರೆಡಿ ಇರೋದಿಲ್ಲ. ಆಗ ಎಲ್ಲ ರೈತರು ಬರ್ತಾರೆ, ಬೇಜಾರಲ್ಲಿ ಯಾರೂ ಬಿತ್ತೋದಿಲ್ಲ, ಏನೂ ಮಾಡಲ್ಲ, ಎಲ್ಲ ಬೇಜಾರಲ್ಲಿ ಕೂತಿರ್ತಾರೆ. ಊಟಗಳಿಲ್ಲ, ಕಷ್ಟಗಳು ಎಲ್ಲ ಕಡೆ. ಬಟ್ ಇದರಲ್ಲಿ ಒಂದು ರೈತ ಮಾತ್ರ ಲಕ್ಷ್ಮಿ ಪ್ರತಿ ಸಲ ಏನು ಮಾಡ್ತಿದ್ನೋ, ಹೇಗೆ ಉಳ್ತಿದ್ನೋ, ಕಷ್ಟಪಟ್ಟು ಉಳ್ತಾನೆ, ಮತ್ತು ಗೊಬ್ಬರ ಹಾಕ್ತಾನೆ, ಪೋಷಣೆ ಮಾಡ್ತಾನೆ, ಬೀಜ ಹಾಕ್ತಾನೆ, ಬರ್ತಿರ್ತಾನೆ. ಹೀಗೆ 1 ವರ್ಷ ಕಳೆಯುತ್ತೆ, 2 ವರ್ಷ ಕಳೆಯುತ್ತೆ, 3 ವರ್ಷ ಕಳೆಯುತ್ತೆ. ಊರಲ್ಲಿರೋ ಜನಗಳೆಲ್ಲ ಹೇಳ್ತಿರ್ತಾರೆ, ಏನಯ್ಯ ನಿಂಗೆ ಬುದ್ಧಿ ಇಲ್ಲ, ಮಳೆ ಇಲ್ಲ, ಇಲ್ಲೇನು ಬರೋದಿಲ್ಲ, ಬೆಳೆ ಹೆಂಗೆ ತೆಗಿತೀಯ, ಸುಮ್ಮನೆ ವೇಸ್ಟ್ ಮಾಡ್ತಿದ್ಯಾ, ನಿನ್ನ ಟೈಮು ವೇಸ್ಟು, ಆಮೇಲೆ ಹೋಗಿ ಬಿತ್ತನೆಗೆ ಬೀಜ ಎಲ್ಲ ಹಾಕ್ತೀಯ, ಅದು ವೇಸ್ಟು, ಏನು ಸ್ವಲ್ಪನಾದರೂ ತಲೆ ಉಪಯೋಗಿಸ್ಬಾರ್ದ, ಅಟ್ಲೀಸ್ಟ್ ಏನೂ ಇಲ್ಲ ಕೂತ್ಕೊಂಡಿರ್ಬೋದಲ್ಲ, ಏನು ಮಾಡ್ತಿದ್ಯಾ ನೀನು ಅಂತಂತೇಳಿ. ಅದಕ್ಕೆ ಅವನು ಹೇಳ್ತಾನೆ, ಆ ರೈತ ಇಷ್ಟ ಹೇಳೋದಮ್ಮ ಲಕ್ಷ್ಮಿ, ಅಲ್ಲ ನಾವು 12 ವರ್ಷ ಏನೋ ಕಾಯಬೇಕು, 12 ವರ್ಷ ಆದಮೇಲೆ ಮಳೆ ಬರುತ್ತೆ ಅಂತ ಇಂದ್ರ ಹೇಳಿದ್ದಾರೆ, ಶಿವ ಹೇಳಿದ್ದಾರೆ. ಅಲ್ಲ ನನಗೊಂದು ಡೌಟು, 12 ವರ್ಷ ನಾನು ಕೆಲಸ ಮಾಡದೇ ಇದ್ದರೆ ನಾನು ಹೇಗೆ ರೈತಾಪಿ ಕೆಲಸ ಮಾಡೋದು, ಅಗ್ರಿಕಲ್ಚರ್ ಮಾಡೋದು ಮರ್ತೇ ಹೋಗ್ಬಿಟ್ರೆ, ಹೇಗೆ ಉಳೋದು ಮರ್ತೋದ್ರೆ, ಹೇಗೆ ಬಿತ್ತನೆ ಹಾಕೋದು ಮರ್ತೋದ್ರೆ, ಕೊಯ್ಯೋದು ಮರ್ತೋದ್ರೆ, ನನ್ನ ಕೆಲಸವನ್ನೇ ಮರ್ತೋದ್ರೆ, ಇಲ್ಲ ನಾನು ಅಷ್ಟು ದೊಡ್ಡ ಸೋಂಬೇರಿಯಾಗಿ ಮಳೆ ಬಂದರೂ ಕೆಲಸ ಮಾಡದೇ ಇದ್ಬಿಟ್ರೆ. ಹಾಗಾಗಿ ನಾನು ಮಾಡ್ತಿದ್ದೀನಿ, ನನಗೆ ದೇವರು ನನ್ನ ಕಡೆ ನೋಡ್ತಾರೆ, ಮಳೆ ಕೊಡ್ತಾರೆ ಅಂತ ನನಗಿದಿದೆ. ಒಂದು ವೇಳೆ ಕೊಡದೇ ಇದ್ದರೂ ನಾನು ಅದು ಕೊಟ್ಟಿದ್ದ ದಿನ ನಾನು ರೆಡಿ ಇರ್ತೇನೆ, ನಾನು ಐ ಶುಡ್ ಬಿ ರೆಡಿ ಅಂತ ಹೇಳ್ತಾನೆ. ಇದನ್ನು ಪಾರ್ವತಿ ಕೇಳಿಸ್ಕೊಳ್ತಾರೆ. ಶಿವ ಅವರ ಪತ್ನಿ ಪಾರ್ವತಿ ದೇವರು ಕೇಳಿಸ್ಕೊಂಡು ಶಿವನ ಹತ್ರ ಕೇಳ್ತಾರೆ, ಅಲ್ಲ ರೀ ಆ ರೈತ ಹೇಳ್ತಿದ್ದಾರೆ 12 ವರ್ಷ ಏನಾದರೂ ಸುಮ್ಮನಿದ್ಬಿಟ್ರೆ ಅವರು ರೈತಾಪಿ ಕೆಲಸವನ್ನೇ ಮರೆಯೋ ಚಾನ್ಸಸ್ ಹೆಚ್ಚಿದೆ ಅಂತಂತೇಳಿ. ಅಲ್ಲ ನೀವು ಡಮರುಗ ಇದೆ 12 ವರ್ಷ ಆದಮೇಲೆ ಹೊಡಿಬೇಕು ಅಂತಿದ್ದೀರಾ, ಹೊಡಿಯೋದಕ್ಕೆ ಮರ್ತೋದ್ರೆ, ಹೊಡಿಯೋದಕ್ಕೆ ಗೊತ್ತಿಲ್ಲದೆ ಪ್ರಾಕ್ಟೀಸ್ ಇಲ್ಲದೆ ಹೊರಟೋದ್ರೆ. ಅವಾಗ ಶಿವ ಅಂದ್ಕೊಳ್ತಾನೆ, ಹೌದಲ್ವಾ ನಾನು ಡಮರುಗ ಇದೆ 3 ವರ್ಷ ಆಯಿತು, 12 ವರ್ಷ ಬಿಟ್ಟರೆ ನಾನು ಮರ್ತೋದ್ರೆ ಅದು ಹೊಡಿಯೋದಕ್ಕೆ ಅಂದ್ಬಿಟ್ಟು ಒಂದ್ಸಲ ಹಿಂಗೆ ನೋಡೋಣ ಅಂದ್ಬಿಟ್ಟು ಹಿಂಗೆ ಡಮಡಮ ಅಂತ ಹೊಡಿತಾನಮ್ಮ. ಹೊಡೆದಿದ್ದೆ ಮಳೆ ಬಂದ್ಬಿಡುತ್ತಮ್ಮ. ನೋಡಿ, ಆ ಒಂದು ರೈತನಿಗೋಸ್ಕರ ಆ ವರ್ಷ ಎಲ್ರಿಗೂ ಕಷ್ಟ ಇರುತ್ತೆ. ಆ ರೈತ ಬಿತ್ತುಬಿಟ್ಟಿರ್ತಾನೆ, ಪೋಷಣೆ ಮಾಡಿರ್ತಾನೆ ಜಮೀನನ್ನ, ಒಳ್ಳೆ ಫಲ ಬಂದ್ಬಿಡುತ್ತಮ್ಮ. ಎಲ್ಲರಿಗೂ ಊಟಕ್ಕೆ ಕಷ್ಟ, ಬಟ್ ಈ ಒಂದು ರೈತನಿಗೆ ಮಾತ್ರ ಒಳ್ಳೆ ಬೆಳೆ ಬರುತ್ತೆ, ಚೆನ್ನಾಗಿ ಸಮೃದ್ಧಿಯಾಗಿ ಜೀವನ ಮಾಡ್ತಾನೆ. ಇದರ ತಾತ್ಪರ್ಯ ಇಷ್ಟೇ ಲಕ್ಷ್ಮಿ, ಯಾರು ರೆಡಿ ಇರ್ತಾರೋ
ಅವ್ರಿಗೆ ಮಾತ್ರ ಯೂನಿವರ್ಸು ಹೆಚ್ಚೆಚ್ಚು ಕೊಡುತ್ತೆ ಅಮ್ಮ. ಈಗ ಎಕ್ಸಾಮ್ ಇದೆಯಪ್ಪ, ಎಕ್ಸಾಮ್ಗೆ ಯಾರು ರೆಡಿ ಇರ್ತಾರೋ ಅವ್ರಿಗೆ ದೇವರು ಚೆನ್ನಾಗಿ ಜ್ಞಾಪಕ ಶಕ್ತಿ ಕೊಡ್ತಾರೆ. ಅವ್ರಿಗೆ ಈಸಿ ಅನ್ಸುತ್ತೆ, ತುಂಬ ಈಸಿ ಅನಿಸುತ್ತೆ. ಇನ್ಫ್ಯಾಕ್ಟ್ ಅವ್ರು ವೆಯ್ಟ್ ಮಾಡ್ತಿರ್ತಾರೆ ಎಕ್ಸಾಮ್ ಯಾವಾಗ ಎಕ್ಸಾಮ್ ಆಗಲಿ ಫಸ್ಟು ಅಂತ. ಯಾರು ರೆಡಿ ಇರಲ್ವೋ ಅವ್ರು ಲಾಸ್ಟಲ್ಲಿ ತಲೆ ಚಚ್ಕೊಂಡು ಅಯ್ಯೋ ಈ ಬೇಡವೇ ಬೇಡಪ್ಪ ಎಜುಕೇಷನ್ನೇ ಸರಿ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಎಷ್ಟೋ ಜನ ನಾವು ಬಿಸ್ನೆಸ್ಗೆ ರೆಡಿ ಇದ್ದೀವ, ಕ್ವೈಟ್ ಫ್ರ್ಯಾಂಕ್ಲಿ ನೀವು ನಿಮ್ಮನ್ನು ನೀವೇ ಕ್ವೆಶನ್ ಮಾಡ್ಕೊಳ್ಳಿ. ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತೇವೆ, ಆಸೆ ಇರುತ್ತೆ, ಎಲ್ಲರಿಗೂ ಅದೊಂದು ದೊಡ್ಡ ಕನಸು, ನನ್ನ ಬಿಸ್ನೆಸ್ಸು ಕೋಟ್ಯಾಧಿಪತಿ ಆಗಬೇಕಂತ. ನೀವು ರೆಡಿ ಇದ್ದೀರಾ? ನೀವು 100 ಕೋಟಿ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆನೇ ನಾನು ಹೇಳ್ಕೊಟ್ಟಿದ್ದು ನೋಡಿ. ಎಷ್ಟು ಸುಂದರವಾಗಿ ನಮ್ಮ ಕನ್ನಡದಲ್ಲಿ ಅಥವಾ ನಮ್ಮ ಗಾದೆ ಇದೆ, ಡ್ಯಾಶ್ ಇದ್ದರೆ ಮಾರ್ಗ. ಸೊ ದುಡ್ಡಿದ್ರೆ ಅಲ್ಲ, ಬಂಡವಾಳ ಇದ್ದರೆ ಅಲ್ಲ, ಬ್ಯಾಕ್ಗ್ರೌಂಡ್ ಇದ್ದರೆ ಅಲ್ಲ, ಇಂಗ್ಲೀಷ್ ಗೊತ್ತಿದ್ರೆ ಅಲ್ಲ, ಇನ್ನೇನೋ ಅಲ್ಲಪ್ಪ, ಮನಸ್ಸಿದ್ರೆ ಮಾತ್ರ ಮಾರ್ಗ. ಯಾರು ಮನಸ್ಸು ಮಾಡ್ತಾರೋ, ಮನಸ್ಸು ಮಾಡಿ ರೆಡಿ ಇರ್ತಾರೋ ಅವ್ರಿಗೆ ಮಾತ್ರ ಯೂನಿವರ್ಸ್ ಹೆಚ್ಚೆಚ್ಚು ಕೊಡೋದಕ್ಕೆ ತಯಾರಿರುತ್ತೆ. ದಟ್ಸ್ ವೈ ವೆನ್ ದಿ ಆಪರ್ಚುನಿಟಿ ನಾಕ್ಸ್ ದ ಡೋರ್, ಯು ಗಾಟ್ ಟು ಬಿ ಅಟ್ ದ ಡೋರ್, ನಾಟ್ ಸಮ್ವೇರ್ ಎಲ್ಸ್. ಬಂದು ಡೋರ್ ತಟ್ತಾನೆ ದೇವರು. ತಟ್ಟಿದಾಗ ನೀವು ಎಲ್ಲೋ ಕೂತಿದ್ರೆ ಇಲ್ಲ ಮಲಗಿದ್ರೆ ಡೋರ್ ತೆಗಿಯೋ ಹೊತ್ತಿಗೆ ಅವನು ಹೊರಟೋಗ್ತಾನೆ. ಯಾರು ಡೋರ್ ಹತ್ರನೇ ಕಾಯ್ತಿರ್ತಾರೋ ಡೋರ್ ಬಾಗಿಲು ತಟ್ಟಿದ್ದಾನೆ ಎಸ್ ಅಂತ ಹೊರಗಡೆ ಹೋಗ್ಬಿಡ್ತಾರೆ, ಇಲ್ಲ ಒಳಗಡೆ ಕರ್ಕೊಂಡ್ಬಿಡ್ತಾರೆ ದೇವ್ರನ್ನ. ಹಾಗೆ ಆಪರ್ಚುನಿಟೀಸ್ ಅನ್ನುವಂಥದ್ದು, ಆಪರ್ಚುನಿಟೀಸ್ನ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಬೇಕು, ತನ್ನಿಂದ ತಾನೇ ಬಂದುಬಿಡಲ್ಲ. ಸೊ ಹಾಗಾಗಿ ಯಾರು ರೆಡಿ ಇದ್ದೀರಾ? ಯಾರು ರೆಡಿ ಇದ್ದೀರಾ 100 ಕೋಟಿ ಮಾಡೋದಕ್ಕೆ? ಯಾರು ರೆಡಿ ಇದ್ದೀರಾ ಸಂತೋಷವಾಗಿ ಜೀವನ ಮಾಡೋದಕ್ಕೆ? ಯಾರು ರೆಡಿ ಇದ್ದೀರಾ ಸಂಪೂರ್ಣ ಹೆಲ್ತ್ ಆರೋಗ್ಯದಿಂದ ಬದುಕೋದಕ್ಕೆ? ಯಾರು ರೆಡಿ ಇದ್ದೀರಾ ವಿಶ್ವವನ್ನು ಪರ್ಯಟನೆ ಮಾಡೋದಕ್ಕೆ? ಯಾರು ರೆಡಿ ಇದ್ದೀರಾ? ನೀವು ರೆಡಿ ಇದ್ದೀರಾ? ಜಸ್ಟ್ ಥಿಂಕಿಂಗ್ ಅಬೌಟ್ ಇಟ್ ಇಸ್ ನಾಟ್ ಗೋನ್ ಸಾಲ್ವ್ ಯುವರ್ ಪ್ರಾಬ್ಲಮ್. ತುಂಬ ಜನ ಡೌಟಲ್ಲೇ ಇರ್ತಾರೆ, ರೆಡಿ ಇರಬೇಕಮ್ಮ ಎಲ್ಲದಕ್ಕೂ. ಸೊ ಹಾಗಾಗಿ ಆ ಆ್ಯಟಿಟ್ಯೂಡ್ ಇದ್ದಾಗ ಮಾತ್ರ, ಈ ಒಂದು ಎಬಿಲಿಟಿ ಇದ್ದಾಗ ಮಾತ್ರ ಖಂಡಿತವಾಗ್ಲೂ ದೇವರು ಹೆಚ್ಚೆಚ್ಚು ಕೊಡೋದಕ್ಕೆ ಸಾಧ್ಯ, ಯೂನಿವರ್ಸ್ ಹೆಚ್ಚು ಕೊಡೋದಕ್ಕೆ ಸಾಧ್ಯ. ಹೆಚ್ಚು ಮಂದಿ ಆಗಿರೋದಿಲ್ಲ, ಅದಕ್ಕೆ ಸಿಗೋದಿಲ್ಲ. ವೆರಿ ಟ್ರೂ, ವೆರಿ ಟ್ರೂ. ನಾವು ಸುಮ್ಮನೆ ಅಫರ್ಮೇಷನ್ ಮಾಡ್ತೀವಿ, ಟೆಕ್ನಿಕ್ ಮಾಡ್ತೀವಿ, ಆ್ಯಂಡ್ ವಿ ಫಾಲೋ ಎವ್ರಿಥಿಂಗ್ ಯು ಟೆಲ್. ಬುಕ್ಸ್ ಓದ್ತೀವಿ, ಆ್ಯಂಡ್ ನಾವು ದಿನ ಬ್ರಹ್ಮಾಸ್ತ್ರ ಬರಿತೀವಿ, ಮನಿ ಬ್ಲೂ ಪ್ರಿಂಟ್, ವೆಲ್ತ್ ಟ್ರ್ಯಾಕರ್, ಆ್ಯಂಡ್ ವೆನ್ ವಿ ಆರ್ ನಾಟ್ ರೆಡಿ ಟು ರಿಸೀವ್, ಸೊ ಯಾಕೆ ಕೊಡ್ತಾರೆ ನಾವು? ವೆರಿ ವೆರಿ ಟ್ರೂ, ಕರೆಕ್ಟ್. ಎಸ್, ಇವತ್ತಿನ ಟೆಕ್ನಿಕ್ ಲಕ್ಷ್ಮಿ ತುಂಬ ಅದ್ಭುತವಾಗಿರುವಂಥದ್ದು. ಸೊ ಎಲ್ಲರೂ ಇದನ್ನು ಮಾಡಬೇಕಮ್ಮ. ಸೊ ಪದೇ ಪದೇ ಹೇಳ್ಕೊಳ್ತಾನೆ ಹೇಳಬೇಕು ನಮ್ಮ ಮನಸ್ಸಿಗೆ ನಾವು, ನಾನು ಹೆಚ್ಚೆಚ್ಚು ಹಣವನ್ನು ಸ್ವೀಕರಿಸಲು ತಯಾರಾಗಿದ್ದೇನೆ. ಎಷ್ಟು ಹಣವನ್ನು ಬೇಕಾದರೂ ನನ್ನ ಜೀವನಕ್ಕೆ ಸ್ವಾಗತಿಸಲು ಸಿದ್ಧನಾಗಿದ್ದೇನೆ, ಯೋಗ್ಯನಾಗಿದ್ದೇನೆ, ಅರ್ಹನಾಗಿದ್ದೇನೆ ಅಂತಂತ ಹೇಳ್ತಿರಬೇಕು. ಪದೇ ಪದೇ ನಾವು ಮೈಂಡ್ಗೆ ಈ ಅಫರ್ಮೇಷನ್ನ, ಈ ಮಂತ್ರವನ್ನು ಹೇಳ್ತಿದ್ರೆ ಯೂನಿವರ್ಸ್ಗೆ ಅರ್ಥ ಆಗುತ್ತೆ, ಹೌದು ಇವ್ರು ರೆಡಿ ಇದ್ದಾರೆ. ಸುಮ್ಮನೆ ಹೇಳೋದಕ್ಕಾಗಲ್ಲ. ನಾನು ಅರ್ಹನಾಗಿದ್ದೇನೆ ಅಂತ ಹೇಳಿ ನೋಡೋಣ, ಸುಮ್ಮನೆ ಹೇಳಿ, ಸುಮ್ಮನೆ ಯೋಗ್ಯನಾಗಿದ್ದೇನೆ ಅಂತ ಹೇಳಿ ನೋಡೋಣ, ಆಗೋದಿಲ್ಲ. ಅದು ಸುಮ್ಮನೆ ಅಲ್ವಾ? ಸೊ ಹಾಗಾಗಿ ಯು ಗಾಟ್ ಟು ಸೇ ದಿಸ್ ರಿಪೀಟೆಡ್ಲಿ. ಹೌ ಮೆನಿ ಟೈಮ್ಸ್? The times that you're going to breathe Allah, normally we breathe about 72,000 times or something. ಅಷ್ಟು ಟೈಮು ಆ ಬ್ರೀದಿಂಗ್ ಎಷ್ಟು ಟೈಮ್ ಮಾಡ್ತೀವೋ ಅಷ್ಟು ಟೈಮ್ ಈ ಮಂತ್ರ ಓಡ್ತಿರಬೇಕು. ಆಗ ಅದು ಬೇರೆ ಲೆವೆಲಲ್ಲಿ ನಾವು ಟ್ರಾನ್ಸಿಟ್ ಆಗಿ ಮತ್ತೆ ನಮಗೆ ಕೊಡಲ್ಪಡುತ್ತೆ. ಎಲ್ಲ ಅನ್ವೇಷಣೆ ಮಾಡುವಂಥವ್ರು, ಡೀಪ್ ರಿಸರ್ಚ್ ಮಾಡುವಂಥವ್ರು ಎಲ್ಲರೂ ಈ ಒಂದು ಅಂಶವನ್ನು ಫಾಲೋ ಮಾಡ್ತಿರ್ತಾರೆ. ಕನಸಲ್ಲೂ ಮನಸ್ಸಲ್ಲೂ ಎದ್ದಾಗಲೂ ಕೂತಾಗಲೂ ಎಲ್ಲ ಟೈಮು ಅದೇ ಆಲೋಚನೆ. ಅದಕ್ಕೋಸ್ಕರ ಅವ್ರು ಏನು ಅಂದ್ಕೊಳ್ತಾರೋ ಅದು ಸಾಧನೆ ಮಾಡೋದು ಸುಲಭ ಆಗುತ್ತೆ. ಸೊ ಇಲ್ಲಿ ನಮಗೆ ದುಡ್ಡು ಬೇಕಿರೋದ್ರಿಂದ ದುಡ್ಡಿನ ಬಗ್ಗೆ ನಾವು ಹೇಳ್ತಾನೆ ಇರಬೇಕು. ಓಕೆ, ಎಸ್, ವೆರಿ ನೈಸ್ ಗುರುಗಳೇ, ದಟ್ ವಾಸ್ ಆಸಮ್. ಸೊ ಇನ್ನೊಂದಷ್ಟು ಗುಣಗಳಿರುತ್ತೆ ಅಂತ ಗೊತ್ತು. ಮೇ ಬಿ ಇನ್ ಫರ್ದರ್ ಎಪಿಸೋಡ್ಸ್ ಮತ್ತೊಂದು ಗುಣದ ಬಗ್ಗೆ ಮಾತಾಡೋಣ. ಆ್ಯಂಡ್ ಫಾರ್ ನೌ we are waiting for the class. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಇದೆ. ಆ್ಯಂಡ್ ಮನೆ ಕಟ್ಸೋರು ಯಾರ್ಯಾರು ಮನೆಗೆ ಬೇಕು ಎಲ್ಲ ಕಾಯ್ತಾ ಇದ್ದಾರೆ. ಆ್ಯಂಡ್ ಅದಕ್ಕೆ ನೀವು ಕೂಡ ಸಾಕಷ್ಟು ವಿಚಾರ ತಿಳಿಸ್ಬೇಕು ಅಂದರೆ ಯು ಆರ್ ಬ್ಯುಸಿ, ಬಟ್ ಸ್ಟಿಲ್ ನಮ್ಮ ಕರೆಗೆ ಹೋಗೊಟ್ಟು ಬಂದು ಮತ್ತೊಂದು ಅದ್ಭುತ ವಿಚಾರ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್. ಬ್ಯುಸಿ ಅಂತ ಹೇಳ್ಬಾರ್ದು, ನಾನು ಬ್ಯುಸಿ ಇಲ್ಲಪ್ಪ,
ಫುಲ್ ಫ್ರೀ. ಫುಲ್ ಫ್ರೀ. ಎಸ್ ಗುರುಗಳೇ, ಥ್ಯಾಂಕ್ ಯು. ಥ್ಯಾಂಕ್ ಯು ಲಕ್ಷ್ಮಿ. ವೀಕ್ಷಕರೇ ನೋಡಿದ್ರಲ್ವಾ, ತುಂಬ ಅದ್ಭುತವಾದ ವಿಚಾರವನ್ನು ಹೇಳ್ಕೊಟ್ರು ಗುರೂಜಿ. ಅಫರ್ಮೇಷನ್ಸ್ ಮಾಡ್ತೀವಿ, ಟೆಕ್ನಿಕ್ ಮಾಡ್ತೀವಿ, ಎಲ್ಲನೂ ಮಾಡ್ತಾ ಇರ್ತೀವಿ. ಬಟ್ ಬರುವಂಥ ಅಷ್ಟು ಶ್ರೀಮಂತಿಕೆಯನ್ನು ರಿಸೀವ್ ಮಾಡಬೇಕಾಗಿರುವಂಥ ಗುಣ ನಮ್ಮಲ್ಲಿ ಇಲ್ದಲೇ ಇದ್ದಾಗ ಸೊ ಏನು ಮಾಡಿ ಏನೂ ಪ್ರಯೋಜನ ಇಲ್ಲ. ಮೊದಲು ಮನಸ್ಸು ಗಟ್ಟಿಯಾಗಿರಬೇಕು. ಮನಸ್ಸನ್ನು ನಮ್ಮ ಹಿಡಿತದಲ್ಲಿ ನಾವಿಟ್ಕೊಳ್ಬೇಕು. ನಮ್ಮ ಮನಸ್ಸಿಗೆ, ವಿಶ್ವಕ್ಕೆ ಏನೇನು ಅಫರ್ಮೇಷನ್ ಕೊಡಬೇಕು. ಸೊ ಗುರುಗಳೇನೋ ಹೇಳ್ಬಿಟ್ರು, ಪ್ರತಿ ಬ್ರೀದಲ್ಲೂ ಒಂದೊಂದ್ಸಲಿ ಅಫರ್ಮೇಷನ್. ಇಟ್ ಇಸ್ ನಾಟ್ ಲೈಕ್ ದರ್ ಅಫರ್ಮೇಷನ್ ನೀವು ಜೋರಾಗಿ ಹೇಳೋ ನೆಸೆಸಿಟಿ ಇಲ್ಲ. ಒಂದು ಅನುಭವವನ್ನು ನಾವು ಉಸಿರನ್ನ ಹೇಗೆ ತಗೊಳ್ತೀವೋ ಬಿಡ್ತೀವೋ ಅದೇ ರೀತಿ ಆ ರಿಚ್ನೆಸ್ ಅನುಭವ, ನಮ್ಮನ್ನು ನಾವು ರೆಡಿ ಅಂತ ತಿಳ್ಕೊಳ್ಳೋಂಥ ಅನುಭವ ಮಾಡ್ತಾ ಇರಿ ಅಂತ ಗುರುಗಳು ಹೇಳಿದ್ರು. ಆ್ಯಂಡ್ ದಟ್ ವಾಸ್ ಅ ಗ್ರೇಟ್ ಒನ್. ಆ್ಯಂಡ್ ಇಟ್ ಇಸ್ ವೆರಿ ಈಸಿ. ಬಿಗಿನಿಂಗಲ್ಲಿ ಒಂದು ಸ್ವಲ್ಪ ನಿಮ್ಮನ್ನು ನೀವು ಟ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಮ್ಮ ವಿಡಿಯೋಸ್ ಆಗಿರ್ಬೋದು, ನಮ್ಮ ಕ್ಲಾಸಸ್ ಆಗಿರ್ಬೋದು, ನಮ್ಮ ಬುಕ್ಸ್ ಆಗಿರ್ಬೋದು, ಎಲ್ಲವನ್ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇರೋರಿಗೆ ದಿಸ್ ಇಸ್ ಅ ಗ್ರೇಟ್ ಎಕ್ಸಸೈಸ್. ಸೊ ನೀವು ಕೂಡ ಮಾಡಿ ಇವತ್ತಿನಿಂದ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸೋಣ. ಆ್ಯಂಡ್ ಗೊತ್ತಲ್ಲ, ಜನವರಿ 28ನೇ ತಾರೀಕು ವಿ ಆರ್ ಆಲ್ ವೇಟಿಂಗ್. ಸೊ ಯಾರ್ಯಾರು ಸ್ವಂತ ಮನೆ ಕಟ್ಟಿಸ್ಬೇಕು ಅನ್ನೋ ಆಸೆ ಇದೆ, ಇನ್ನೊಂದು ಟಾಸ್ಕ್ ಕೊಟ್ಟಿದ್ದಾರೆ ಗುರೂಜಿ. ಆ ಮನೆಗೆ ಒಂದು ಹೆಸರನ್ನ ಕೂಡ ಬರ್ಕೊಂಡು ತಗೊಂಡು ಬನ್ನಿ. ಏನು ಹೆಸರು ಇಡ್ತೀರಾ ಅದನ್ನ ಕೂಡ ಬರ್ಕೊಂಡು ತಗೊಂಡು ಬನ್ನಿ. ಲೆಟ್ಸ್ ಸಿ, ಜನವರಿ 28ನೇ ತಾರೀಕು ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ನಿಮ್ಮ ಭೇಟಿ. ನಮಸ್ಕಾರ.